ಪ್ರತಿಯೊಂದು ಗ್ರಹವು ನಕ್ಷತ್ರ ಬದಲಾವಣೆ ಆದಾಗ ಅಥವಾ ಪ್ರತಿಯೊಂದು ಗ್ರಹವು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತದೆ ಎಂಬುದರ ಆಧಾರದ ಮೇಲೆ ಈ ಎಲ್ಲಾ ವಿವರಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಕಳೆದ ಹಲವು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಕನ್ನಡದಲ್ಲಿ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಎಲ್ಲಾ ವಿವರಗಳನ್ನ 12 ರಾಶಿ ಅಥವಾ ಲಗ್ನಗಳ ಎಲ್ಲಾ ವಿವರಗಳನ್ನ ಪ್ರತಿಯೊಂದು ಗ್ರಹವು ನಕ್ಷತ್ರ ಬದಲಾವಣೆ ಆದಾಗ ಅಥವಾ ಪ್ರತಿಯೊಂದು ಗ್ರಹವು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತದೆ ಎಂಬುದರ ಆಧಾರದ ಮೇಲೆ ಈ ಎಲ್ಲಾ ವಿವರಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ನಾವು ಈ ಎಲ್ಲಾ ವಿವರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಗಳ ಮೂಲಕ ತಿಳಿಸಿದರೆ ಈ ಚಾನಲ್ ಅನ್ನ ಇನ್ನೂ ಉತ್ತಮವಾಗಿ ಅಭಿವೃದ್ಧಿಪಡಿಸಲು ಸಹಾಯವಾಗುತ್ತದೆ. ಈ ಎಲ್ಲಾ ವಿವರಗಳನ್ನ ತಾವು ಉಪಯೋಗಿಸಿಕೊಂಡು ಯಶಸ್ವಿಯಾಗಬೇಕೆಂಬುದು ನನ್ನ ಆಸೆ. ಈ ದಿನಾಂಕ 25 ಮೇ 2024ರಿಂದ ದಿನಾಂಕ 7 ಜೂನ್ 2024ರವರೆಗೆ 12 ರಾಶಿ ಅಥವಾ ಲಗ್ನಗಳ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ತಾವು ಈ ವಿಶೇಷ ಸೂಚನೆಗಳನ್ನ ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲು ಆಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಅಥವಾ ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಕುಂಭ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ವೈಯಕ್ತಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಹೊಸ ಸದಸ್ಯರ ಸೇರ್ಪಡೆಯಾಗುತ್ತದೆ. ನೀವು ಪ್ರೀತಿಸಿ ಮದುವೆ ಆಗಬಹುದು. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ಯಶಸ್ವಿಯಾಗಲಿದೆ. ನಿಮಗೆ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಒಳ್ಳೆಯ ನೆಮ್ಮದಿ ಮತ್ತು ಪೂರ್ಣ ತೃಪ್ತಿ ಸಿಗಲಿದೆ. ನಿಮ್ಮಲ್ಲಿ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನಯವಂತಿಕೆ ಚೆನ್ನಾಗಿರುತ್ತದೆ. ನಿಮಗೆ ಆಲೋಚನೆಗಳನ್ನ ವ್ಯಕ್ತಪಡಿಸುವ ಸಾಮರ್ಥ್ಯ ಕೂಡ ಚೆನ್ನಾಗಿರಲಿದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನಿಮಗೆ ಉತ್ತಮ ಆಯುಷ್ಯ ಇರಲಿದೆ. ನೀವು ಕಾಯಿಲೆಯಿಂದ ಮುಕ್ತಿಯಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗುತ್ತೀರಿ. ನಿಮ್ಮ ಶತ್ರುಗಳು ಮೆತ್ತಗಾಗಿ ಅವರ ಮೇಲೆ ಜಯ ಸಾಧಿಸುತ್ತೀರಿ. ನಿಮ್ಮ ಆಶಯಗಳು, ಆಕಾಂಕ್ಷೆಗಳು ಮತ್ತು ಬಯಕೆಗಳು ನಿಧಾನವಾಗಿ ಈಡೇರುತ್ತವೆ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮಗೆ ಪ್ರಯಾಣದಲ್ಲಿ ಕಿರಿಕಿರಿ ಕಂಡುಬರಲಿದೆ. ನಿಮಗೆ ಉತ್ತಮ ದೀರ್ಘಾಯುಷ್ಯ ಇರಲಿದೆ. ನಿಮ್ಮ ಕಳೆದು ಹೋದ ವಸ್ತುಗಳು ಸಿಗುವುದು ಕಷ್ಟಕರವಾಗಲಿದೆ. ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮಗೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಡಿಮೆಯಾಗಲಿದೆ. ನಿಮ್ಮ ಹುಚ್ಚುತನ ಮತ್ತು ಜಿಪುಣತನ ಜಾಸ್ತಿಯಾಗಿ ಆತಂಕಗಳು ಉಂಟಾಗುತ್ತವೆ.
ಅನುಭವಿಸುತ್ತೀರಿ. ನಿಮಗೆ ದ್ವೇಷ ಮತ್ತು ಅಸೂಯೆ ಕೂಡ ಈ ಅವಧಿಯಲ್ಲಿ ಜಾಸ್ತಿಯಾಗುತ್ತದೆ. ನಿಮಗೆ ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ. ಆದರೂ ನಿಮ್ಮ ಕಾಯಿಲೆಗಳು ಕಡಿಮೆ ಆಗುತ್ತವೆ. ನಿಮ್ಮ ಹಣಕಾಸು ಮತ್ತು ವ್ಯವಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಯಶಸ್ಸು ಸಿಗಲಿದೆ. ನಿಮ್ಮ ಸ್ಟಾಕ್ ಮತ್ತು ಷೇರು ವ್ಯವಹಾರ ಯಶಸ್ಸು ಕಾಣಲಿದೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ವೃದ್ಧಿಯಾಗುವ ಸಂಭವ ಇದೆ. ನಿಮ್ಮ ಹಣದ ಚಲಾವಣೆ ಚೆನ್ನಾಗಿರಲಿದೆ. ನಿಮಗೆ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರಲಿದೆ. ನೀವು ಬಂಗಾರದ ಒಡವೆಗಳನ್ನ ತೆಗೆದುಕೊಂಡು ಸಂತೋಷ ಹೊಂದುತ್ತೀರಿ. ನಿಮಗೆ ಕೃಷಿಯಲ್ಲಿ ಲಾಭ ಸಿಗಬಹುದು. ನಿಮಗೆ ವಾಹನ, ಜಮೀನು ಮತ್ತು ತೋಟ ಖರೀದಿ ಯಶಸ್ಸು ಕಾಣಲಿದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗಲಿದೆ. ನಿಮಗೆ ವರದಕ್ಷಿಣೆಯ ಹಣ ಸಹ ಸಿಗಬಹುದು. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಯಾವುದಾದರೊಂದು ಬಹುಮಾನ ಸಿಗುವ ಸಂಭವ ಕೂಡ ಇದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಈ ಅವಧಿಯಲ್ಲಿ ಮರು ನೇಮಕ ಆಗಬಹುದು. ನಿಮಗೆ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡು ಬರಲಿದೆ. ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ಸ್ನೇಹಿತರು, ಸಮಾಜ, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಾಯ ಸಿಗಲಿದೆ. ನಿಮ್ಮ ವಿದೇಶಿ ಸಹಭಾಗಿತ್ವ ಯಶಸ್ವಿಯಾಗಲಿದೆ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳು ದಾವೆಗಳ ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ವಿದೇಶದಲ್ಲಿನ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ. ನೀವು ಸಾಲ ಕೊಟ್ಟ ಹಣ ಈ ಅವಧಿಯಲ್ಲಿ ವಾಪಸ್ ಸಿಗುವುದಿಲ್ಲ. ನಿಮಗೆ ಹೊಸ ಸಾಲಕ್ಕೆ ಯತ್ನಿಸಿದರೆ ಅದು ಸಮಸ್ಯೆಯಾಗಲಿದೆ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಕೈ ಸೇರುವುದು ನಿಧಾನವಾಗಲಿದೆ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ತಾಯಿಗೆ ಲಾಭ ಮತ್ತು ಸಂತೋಷದಲ್ಲಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆ ಕಾಣಲಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ನಿಧಾನವಾಗಲಿದೆ. ನಿಮ್ಮ ತಾಯಿಯ ಸ್ಥಿರಾಸ್ತಿ ಸಿಗುವುದು ನಿಧಾನವಾಗಲಿದೆ. ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡು ಬರಲಿದೆ. ನಿಮ್ಮ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮಕ್ಕಳಿಗೆ ವೃತ್ತಿಪರ ಯಶಸ್ಸು ಕಂಡು ಬರಲಿದೆ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷವನ್ನ ಹೊಂದುತ್ತೀರಿ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿರಲಿದೆ. ನಿಮ್ಮ ಪಾಲುದಾರರ ಜೊತೆ ಉತ್ತಮ ಬಾಂಧವ್ಯ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಕಂಡುಬರಬಹುದು. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ಹೂಡಿಕೆಯನ್ನ ನಿಧಾನ ಮಾಡಿದರೂ ಅವರಿಗೆ ಲಾಭವಾಗುವ ಸಂಭವ ಇದೆ. ನಿಮ್ಮ ಒಡಹುಟ್ಟಿದವರು ಮತ್ತು ಸಂಬಂಧಿಕರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಹಿರಿಯ ಸಹೋದರನ ಮನೆ ಅಥವಾ ವಾಹನ ಖರೀದಿ ಯಶಸ್ಸು ಕಾಣಲಿದೆ. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮ್ಮ ಕಿರಿಯ ಸಹೋದರರಿಗೆ ಲಾಭವಾಗುವ ಸಂಭವ ಇದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.